ರಾಶಿಯವರು ಮನಸ್ಸಿನಲ್ಲಿರ್ತಕ್ಕಂತಹ ಕೆಲವು ನಿರ್ಧಾರಗಳನ್ನು ಬದಲಾವಣೆ ಮಾಡಿ ಗಟ್ಟಿಯಾದ ನಿರ್ಧಾರವನ್ನು ಮಾಡಬೇಕು. ಯಾವುದೋ ಒಂದು ನಿರ್ಧಾರ ತೀರ್ಮಾನಕ್ಕೆ ಬಂದಿರ್ತೀರಿ, ಇದಾಗದೇ ಇದ್ದರೆ ನೋಡೋಣ ಅನ್ನುವಂತಹ ಭಾವನೆಗಳಿದ್ದರೆ ವ್ಯಾವಹಾರಿಕವಾಗಿ ಅದು ನಿಮಗೆ ಹೊಡೆತವನ್ನು ಕೊಡುತ್ತೆ. ಆ ರೀತಿಯ ಮನಸ್ಥಿತಿಯನ್ನು ಗಟ್ಟಿಯಾದಂತಹ ನಿರ್ಧಾರಕ್ಕೆ ಬದಲಾಯಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಉತ್ತಮವಾದಂತಹ ಅನುಭವವುಳ್ಳ ವ್ಯಕ್ತಿಗಳು ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ. ಅವರಿಂದ ಒಳ್ಳೆಯದನ್ನು ನೀವು ಸ್ವೀಕಾರ ಮಾಡಬೇಕು, ಸಲಹೆಗಳನ್ನು ಸ್ವೀಕಾರ ಮಾಡಬೇಕು, ಮಾರ್ಗದರ್ಶನವನ್ನು ಪಡಿಬೇಕು ಅನ್ನುವಂಥದ್ದು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ, ಸೂಕ್ತವಾದಂತಹ ಸಲಹೆ ಸಿಕ್ಕುವಂಥದ್ದಿದೆ. ವೈಯಕ್ತಿಕವಾದಂತಹ ಪ್ರತಿಷ್ಠೆಗೋಸ್ಕರವಾಗಿ ಹಣ, ಗೌರವ ಎಲ್ಲವನ್ನು ಕಳ್ಕೊಳ್ತೀರಿ. ಇದರ ಬಗ್ಗೆ ಎಚ್ಚರ ಇರಬೇಕಾದಂಥದ್ದು. ಬೇರೆಯವರ ಮಾತನ್ನು ಗೌರವಿಸ್ತಕ್ಕಂತಹ ಸೌಜನ್ಯ ಬೆಳಿಬೇಕಾದಂಥದ್ದು. ಮೊಂಡುತನ, ಹಠದ ಸ್ವಭಾವ ಇದನ್ನು ಕಡಿಮೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಈ ದಿವಸಕ್ಕೆ ಅಂತ ಹೇಳಬೇಕು. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ ವ್ಯಾವಹಾರಿಕವಾಗಿ ಇರತಕ್ಕಂತಹ ಯಾವುದೋ ಒಂದು ಗೌಪ್ಯವಾದ ವಿಷಯವನ್ನು ನೀವು ಬಹಿರಂಗಪಡಿಸದೇ ಇರದೆ ಒಳ್ಳೆಯದು ಅಂತ ಹೇಳಬೇಕಾದಂಥದ್ದು. ಇಲ್ಲದೇ ಇದ್ದರೆ ಆ ವಿಷಯದಿಂದ ಬೇಕಾದಷ್ಟು ದುರುಪಯೋಗಗಳು ಬೇರೆಯವರಿಂದ ನಡೆಯುತ್ತೆ ಅಂತ ಹೇಳಬೇಕು. ಸತ್ಯಶೋಧನೆಯನ್ನು ಮಾಡಿ ಯಾವುದು ನಿಜ ಅದನ್ನು ಕಂಡುಹಿಡಿತಕ್ಕಂತಹ, ಅದರ ಹಿಂದೆ ಹೋಗ್ತಕ್ಕಂತಹ ಪ್ರಯತ್ನಗಳು ನಿಮ್ಮದಾಗಲಿ. ಹೆಚ್ಚು ನಿಯಮವನ್ನು ಮಾಡಿದರೆ ದಾರಿ ತಪ್ಪಬಹುದು ಅಂತಕ್ಕಂತಹ ಎಚ್ಚರ ನಿಮಗಿರಲಿ. ಅದು ಮಕ್ಕಳಿಗಾಗಲಿ, ಮನೆಯಲ್ಲಾಗಲಿ, ಅಥವಾ ವ್ಯಾವಹಾರಿಕವಾಗಲಿ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರ ವಿಚಾರದಲ್ಲಾಗಲಿ, ಇದೆಲ್ಲ ಸೂಕ್ಷ್ಮಗಳನ್ನು ಇಟ್ಟುಕೊಂಡು ವ್ಯವಹರಿಸಬೇಕಾಗತ್ತೆ. ಮಕ್ಕಳನ್ನು ಸ್ವತಂತ್ರವಾಗಿರೋದಕ್ಕೆ ಬಿಡಿ. ಅರ್ಥಾತ್ ನಾವು ಅವ್ರನ್ನ ಕಂಟ್ರೋಲ್ ಮಾಡೋದೇ ಬೇಡವಾ ಅನ್ನುವಂತಹ ದುಸ್ತರ್ಕವನ್ನು ಮಾಡೋದನ್ನು ಬಿಟ್ಟು ಮಕ್ಕಳಿಗೆ ಸ್ವತಂತ್ರ ಕೊಟ್ಟ ಹಾಗೂ ಇರಬೇಕು. ನಿಮ್ಮ ಮಾತನ್ನು ಕೇಳುವ ರೀತಿಯಲ್ಲೂ ಇರಬೇಕು. ಆ ರೀತಿಯಲ್ಲಿ ನೀವು ಸರಿಯಾದಂತಹ ಶಿಕ್ಷಣವನ್ನು ಕೊಡಬೇಕು ಅಂತ ಅರ್ಥ. ಮಕ್ಕಳಲ್ಲಿ ಸಿಟ್ಟಾಗಲಿ, ವೈರತ್ವ ಆಗಲಿ, ದ್ವೇಷ ಆಗಲಿ ಹೆಚ್ಚಾಗೋದಕ್ಕೆ ನೀವು ಕಾರಣ ಆಗಬಹುದು. ಅದು ಮನೆಗೆ ಕಂಟಕವಾಗಿಬಿಡುತ್ತೆ. ಅದನ್ನು ಆಲೋಚನೆಯಲ್ಲಿಟ್ಕೊಳ್ಳಿ. ಅನಗತ್ಯವಾಗಿ ಆಭರಣಗಳನ್ನು ಧರಿಸಿಕೊಂಡು ಓಡಾಡ್ತಕ್ಕಂಥದ್ದು ಬೇಡ. ಲೇಖಕರಿಗೆ, ಸಂಶೋಧಕರಿಗೆ ಸ್ಥಾನಮಾನ ಸಿಕ್ಕಿದರೂ ಕೂಡ ಹಣದ ವಿಚಾರದಲ್ಲಿ ಅಸಮಾಧಾನ ಇದ್ದೇ ಇರುತ್ತೆ, ಸಮಾಧಾನ ಆಗದೇ ಇರತಕ್ಕಂಥದ್ದು. ಹೆಂಗಸರ ದ್ರವ್ಯ, ಹಣ ಇದಕ್ಕೆ ಕುತ್ತು ಬರತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಎಚ್ಚರಿಕೆ ಇರಲಿ. ಕಳ್ಕೊಳ್ಬಹುದು, ಕದ್ದುಕೊಂಡು ಹೋಗಬಹುದು, ಏನೇ ಕಾರಣಗಳಿರಬಹುದು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಎಂಬುದಾಗಿ 8 ಸಲ ಹೇಳಿಕೊಳ್ಳಿ. ಶುಭವಾಗಿ. ಮಿಥುನ ರಾಶಿ ಎಲ್ಲವೂ ಚೆನ್ನಾಗಿದೆ, ಎಲ್ಲ ಅನುಕೂಲತೆಗಳು ನನ್ನ ಹತ್ರ ಇದೆ ಅಂತ ಹೇಳಿ ದುರಹಂಕಾರದಿಂದ ಅಧಿಕಾರವನ್ನು ಚಲಾಯಿಸ್ತೀರಿ. ಎಷ್ಟು ದಿವಸ, ಎಷ್ಟು ಹೊತ್ತು ಅದನ್ನು ಗಮನಿಸ್ಕೊಳ್ಬೇಕು. ವ್ಯವಹಾರದಲ್ಲಿ ಬದಲಾವಣೆಯನ್ನು ಮಾಡುವಂತಹ ಪ್ರಯತ್ನ, ಆ ರೀತಿಯ ಮನಸ್ಥಿತಿ ನಿಮ್ಮದಾಗುವಂಥದ್ದು. ಸುಖವನ್ನು, ಸಂತೋಷವನ್ನು ಅನುಭವಿಸುವಂಥದ್ದೇ ಒಂದು ಭಾಗ್ಯ ಅಂತ ಹೇಳಿ ಭಾವಿಸ್ಬೇಕು. ನಿಮಗೇನಾದ್ರು ಸುಖ ಸಿಗ್ತಾ, ಸಂತೋಷ ಸಿಗ್ತಾ ಅನುಭವಿಸಿ. ಅದನ್ನು, ಆ ಸಮಯವನ್ನು ಹಾಳು ಮಾಡಿಕೊಳ್ಬೇಡಿ. ಆದರೆ ಅದು ಒಳ್ಳೆಯದಾಗಿರಲಿ ಅನ್ನುವಂಥದ್ದು ಕಳಕಳಿ ಅಷ್ಟೇ. ಬೇರೆಯವರಿಗೆ ಸಲಹೆ ಸೂಚನೆಯನ್ನು ಕೊಡೋದಕ್ಕೆ ಮುಂದಾಗ್ತೀರಿ. ಅವರಿಗೆ ಇಷ್ಟ ಇರುತ್ತೋ, ನಿಮ್ಮ ಮಾತನ್ನು ಕೇಳೋದು ಕಷ್ಟ ಆಗುತ್ತೋ, ಯಾವುದನ್ನು ವಿಚಾರ ಮಾಡೋದಿಲ್ಲ ನೀವು. ಅದು ಸರಿ ಅಂತ ಹೇಳಿ ಅನಿಸೋದಿಲ್ಲ. ಉತ್ತಮವಾದಂತಹ ಭೋಜನ, ಲೌಕಿಕವಾದಂತಹ ಆನಂದ ನಿಮಗೆ ಈ ದಿವಸ ಸಿಕ್ಕುವಂಥದ್ದು. ಸಂಗೀತ ಮತ್ತು ಮನೋರಂಜನೆಯಲ್ಲಿ ಕಾಲವನ್ನು ಕಳೀತಕ್ಕಂಥದ್ದಿದೆ. ನೀವು ನಿರೀಕ್ಷೆ ಮಾಡಿದಂತಹ ಲಾಭವಾಗಲಿ, ಹಣ ಆಗಲಿ ನಿಮ್ಮ ಕೈ ಸೇರೋದಿಲ್ಲ. ಇದರ ಬಗ್ಗೆ ಗಮನ ಇರಬೇಕು. ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ಮನೆಯಲ್ಲಿ, ನಿಮ್ಮ ಕಚೇರಿಯಲ್ಲಿ ಎಲ್ಲಾದರೂ ಸರಿ ಕಳ್ಳತನಕ್ಕೆ ಅವಕಾಶವಾಗುತ್ತೆ, ಕಳ್ಳತನವಾಗಬಹುದು ಅನ್ನುವಂಥದ್ದು. ದೂರದ ಸಂಬಂಧಿಕರ ಜೊತೆಯಲ್ಲಿ ಜಗಳವನ್ನು ಮಾಡ್ತೀರಿ, ಅದು ದ್ವೇಷವಾಗಿ ಪರಿಣಮಿಸ್ತಕ್ಕಂಥದ್ದಾಗತ್ತೆ.
ನಿಮಗಿಂತ ಬಲಶಾಲಿಗಳ ಜೊತೆಯಲ್ಲಿ, ಗಟ್ಟಿಯಾಗಿರತಕ್ಕಂಥವರ ಜೊತೆಯಲ್ಲಿ ಸ್ಪರ್ಧೆಯನ್ನು ಮಾಡಬೇಡಿ. ಅದು ಆರ್ಥಿಕವಾಗಿ, ವ್ಯಾವಹಾರಿಕವಾಗಿ, ವಿದ್ಯೆಯಲ್ಲಾಗಲಿ, ಯಾವ ವಿಷಯದಲ್ಲಿ ಬೇಕಾದರೂ ಆಗಲಿ. ತಿಳಿಬೇಕು, ಕಲಿಬೇಕು ಅನ್ನುವಂತಹ ಹಂಬಲ ಬೇರೆ, ಸ್ಪರ್ಧೆ ಮಾಡುವಂಥದ್ದು ಬೇರೆ. ಇದರ ಎಚ್ಚರ ಇರಲಿ. ಮುಂಚಿತವಾಗಿ ನಿರ್ಧಾರವಾದಂತಹ ವಿಚಾರಗಳು ತತ್ಕ್ಷಣದಲ್ಲಿ ಬದಲಾವಣೆ ಆಗೋದ್ರಿಂದ ದೊಡ್ಡ ಮಟ್ಟದ ತೊಂದರೆಯಾಗತ್ತೆ. ಆತುರವಾದಂತಹ ನಿರ್ಧಾರಗಳು ಒಳ್ಳೆಯದಲ್ಲ. ನಿಮ್ಮ ಸಮಸ್ಯೆ, ನಿಮ್ಮ ದೌರ್ಬಲ್ಯ, ಇದರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಗಣಪತಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗ್ತದೆ. ಸಿಂಹರಾಶಿ ಬಟ್ಟೆ ವ್ಯಾಪಾರಿಗಳಿಗೆ ಬೆಂಕಿಯ ಅವಘಡ ಆಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸುಳ್ಳು ಹೇಳ್ತಕ್ಕಂಥವ್ರಿಗೆ ಹಿನ್ನಡೆ ಆಗುವಂಥದ್ದು. ಯಾವ ಕಾರಣಕ್ಕೂ ಸುಳ್ಳನ್ನು ಹೇಳಬಾರ್ದು. ಅನಿವಾರ್ಯಗಳು ಬೇರೆ, ಅದಿನ್ನೇನೋ ಯಾರಿಗೋ ತುಂಬ ದೊಡ್ಡ ಮಟ್ಟದ ತೊಂದರೆ ಆಗತ್ತೆ ಅನ್ನುವಂತಹ ಸಂದರ್ಭಗಳು ಬೇರೆ. ನಾವು ಬಚಾವಾಗೋದಕ್ಕೋಸ್ಕರವಾಗಿ ಸುಳ್ಳನ್ನು ಸೃಷ್ಟಿ ಮಾಡಿ ಹೇಳ್ತಕ್ಕಂತಹದ್ದು ದೊಡ್ಡ ತಪ್ಪಾಗತ್ತೆ. ಇದು ಗಮನ ಇರಲಿ. ಬುದ್ಧಿವಂತಿಕೆ ಒಳ್ಳೆಯದು, ಆದರೆ ಅತಿಯಾದಂತಹ ಬುದ್ಧಿವಂತಿಕೆ ಬೇಡವೇ ಬೇಡ. ಅದರಿಂದ ನೀವು ಸಿಗಹಾಕ್ಕೊಡ್ತೀರಿ. ನಿಮ್ಮ ತಪ್ಪು ಇನ್ನಷ್ಟು ಮತ್ತಷ್ಟು ಬೇಗ ಹೊರಬೀಳ್ತಕ್ಕಂತಹದ್ದಾಗತ್ತೆ. ಅದು ಬೇಡ. ಕೌಟುಂಬಿಕವಾಗಿ ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆಗಳು, ಸರ್ಕಾರಿ ನೌಕರರಿಗೆ ಬಡ್ತಿ ಸಿಕ್ಕುವಂತಹ ಯೋಗ, ಇದೆಲ್ಲವನ್ನು ಈ ದಿವಸ ಕಾಣ್ಬೋದು. ಮಕ್ಕಳು ಅನಗತ್ಯವಾಗಿ ಪೋಷಕರ, ಶಿಕ್ಷಕರ ಆದೇಶವನ್ನು ಪಾಲಿಸೋದಿಲ್ಲ. ಅಗತ್ಯವಾಗಿ ಅದನ್ನು ಪಾಲಿಸಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಇಲ್ಲದೇ ಇದ್ದರೆ ಇಬ್ಬರಿಗೂ, ಉಭಯತ್ರರಿಗೂ ಅದು ಸಮಸ್ಯೆಯೇ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಗ್ರಹಗತಿ ಚೆನ್ನಾಗಿಲ್ಲದೆ ವ್ಯವಹಾರದಲ್ಲಿ ಹಿನ್ನಡೆ ಆಗ್ಬೋದು, ನಷ್ಟ ಆಗ್ಬೋದು. ಈ ದಿವಸ ಅದಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ಬೇರೆಯವರ ಮೇಲೆ ನಿಮ್ಮ ತಪ್ಪನ್ನು ಹೊರಿಸಬೇಡಿ. ನೀವು ಮಾಡಿದಂತಹ ತಪ್ಪು ಅದನ್ನು ಬೇರೆಯವರ ಮೇಲೆ ಹಾಕಿ ಕೈ ತೊಳ್ಕೊಳ್ತಕ್ಕಂತಹ ಕೆಲಸಕ್ಕೆ ಮುಂದಾಗಬೇಡಿ. ನಿಜಾಂಶ ಒಬ್ಬರಿಗಲ್ಲ ಮತ್ತೊಬ್ಬರಿಗೆ ಗೊತ್ತಿರುತ್ತೆ ಅನ್ನುವಂತಹ ತಿಳುವಳಿಕೆ ಇರಲಿ. ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವರ ಸ್ಥಿತಿ ಆರ್ಥಿಕವಾಗಿ ಬಹಳ ಗಂಭೀರವಾಗಿರ್ತಕ್ಕಂತಹ ದಿವಸ. ಅನೇಕ ಜನ ತಮ್ಮ ನೌಕರಿಯನ್ನು ದೂಷಣೆ ಮಾಡ್ತಾ, ನಾನು ಕೆಲಸಕ್ಕೆ ಹೋಗೋದಿಲ್ಲ, ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿ ಕೆಲಸವನ್ನು ಬಿಡುವ ನಿರ್ಧಾರ ಮಾಡುವಂಥದ್ದು ನಡೀಬಹುದು. ಸ್ನೇಹಿತರು ಆಕಸ್ಮಿಕವಾಗಿ ಮನೆಗೆ ಬರಬಹುದು. ನಿಮ್ಮ ನಿರೀಕ್ಷೆಗಳು ತುಂಬ ಇದೆ, ಆದರೆ ಯಾವುದೂ ಕೂಡ ಕೈಗೂಡದೇ ಇರತಕ್ಕಂತಹ ದಿವಸ ಇದಾಗಿರುತ್ತೆ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ನೀವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ರೂಪದಲ್ಲಿ ಆ ಭಗವಂತನ ಸ್ಮರಣೆಗೆ ಅವಕಾಶವನ್ನು ಮಾಡಿಕೊಳ್ಳಿ. ಶುಭವಾಗಿ. ಜೀವನದಲ್ಲಿ ಸೋಲು, ನಷ್ಟ ಮತ್ತು ಕಷ್ಟಗಳು ಕಾಡುತ್ತಿವೆಯೇ? ಪರಿಹಾರವಿಲ್ಲದೆ ಕಂಗಾಲಾಗಿದ್ದೀರಾ? ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಈಗಲೇ ಸಿಗಲಿದೆ ನಿಖರವಾದ ಜ್ಯೋತಿಷ್ಯ ಮಾರ್ಗದರ್ಶನ. ಉದ್ಯೋಗ, ವ್ಯಾಪಾರ, ಪ್ರೀತಿ ಅಥವಾ ಮದುವೆ ಸಮಸ್ಯೆ? ಜಾತಕ ವಿಶ್ಲೇಷಣೆ ಮತ್ತು ಪರಿಣಾಮಕಾರಿ ಪರಿಹಾರಕ್ಕಾಗಿ ಇಂದೇ ಸಂಪರ್ಕಿಸಿ. ಪ್ರಖ್ಯಾತ ಜ್ಯೋತಿಷಿಗಳು ಗುರೂಜಿ ಡಾಕ್ಟರ್ ವಿದ್ಯಾತೀರ್ಥ ಭಟ್ ಅವರಿಂದ ನಿಖರವಾದ ಜಾತಕ ವಿಶ್ಲೇಷಣೆ ಮತ್ತು ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಇಂದೇ ಕರೆ ಮಾಡಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಿರಿ. ಫೋನ್ ಸಂಖ್ಯೆ 9970753555. ತುಲಾರಾಶಿ ಸಮಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಬೇಕಾದಂಥದ್ದು. ಅವಿವಾಹಿತರಿಗೆ ವಿವಾಹದ ವಿಚಾರ ಮುನ್ನೆಲೆಗೆ ಬಂದು ಸ್ವಲ್ಪ ಮಟ್ಟಿಗೆ ಸಮಾಧಾನ, ಸಂತೋಷ, ನಾನೂ ಕೂಡ ಮದುವೆ ಆಗ್ತೀನಿ, ನನಗೂ ಮದುವೆ ಆಗತ್ತೆ ಅನ್ನುವಂತಹ ಯಾವುದೋ ಒಂದು ವಿಶಿಷ್ಟವಾದಂತಹ ಸಮಾಧಾನ, ತೃಪ್ತಿ ನಿಮಗೆ ಸಿಕ್ಕುವಂಥದ್ದು. ನ್ಯಾಯಾಲಯದ ವಿಚಾರಗಳು ಏನಾದರೂ ಇದ್ದರೆ ಅದು ಮುಂದೆ ಹೋಗುವಂತಹ ಸಾಧ್ಯತೆಗಳು. ನಿಮ್ಮ ಗಟ್ಟಿಯಾದಂತಹ ಮನಸ್ಥಿತಿ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಸಡಿಲವಾಗಲಿ. ಆಗ ಅದರಿಂದ ನಿಮಗೆ ಒಂದಷ್ಟು ಅನುಕೂಲಗಳು ಆಗತ್ತೆ. ಪ್ರಜ್ಞಾವಂತರು ನಿಮಗೇನಾದರೂ ಸಹಾಯವನ್ನು ಮಾಡಿದರೆ ಯಾವ ಕಾರಣಕ್ಕೂ ಅದರ ದುರುಪಯೋಗವನ್ನು ಮಾಡಿಕೊಳ್ಬೇಡಿ ಅನ್ನುವಂಥದ್ದು ಸಲಹೆ. ನಿಮ್ಮ ಅಭಿವೃದ್ಧಿಯ ಬಗ್ಗೆ, ವೈಯಕ್ತಿಕವಾದಂತಹ ಏಳಿಗೆಯ ಬಗ್ಗೆ ಪ್ರಾಮಾಣಿಕವಾದಂತಹ ನಿಷ್ಕಲ್ಮಶವಾದಂತಹ ಪ್ರಯತ್ನಗಳಿರಲಿ. ಭಗವದ್ ಅನುಗ್ರಹದಿಂದ ನಿಮಗೆ ಅದರ ಫಲಿತಾಂಶ ಉತ್ತಮವಾಗಿಯೇ ಸಿಕ್ಕುವಂಥದ್ದಿರುತ್ತೆ. ಆರ್ಥಿಕ ಲಾಭ ಏನೋ ಆಗುತ್ತೆ, ಆದರೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಮನಸ್ಸಿಗೆ ಸಮಾಧಾನವಾಗುವಂತಹ ಲಾಭವಾಗಬೇಕು,
ಅಂದರೆ ಹೆಚ್ಚು ಬರಬೇಕು ಅಂತ ಅರ್ಥ ಅಲ್ಲ, ಅದು ನಿಮ್ಮ ಮನಸ್ಸಿಗೂ ಖುಷಿಯನ್ನು ಕೊಡಬೇಕು ಅನ್ನುವಂಥದ್ದು. ಬೇರೆಯವರ ಪ್ರಗತಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ಬೇರೆಯವರು ಚೆನ್ನಾಗಿ ಆಗ್ತಾ ಇದ್ದಾರಲ್ಲ, ಅವರಿಗೆ ಅಭಿವೃದ್ಧಿ ಇದೆಯಲ್ಲ, ಅಭ್ಯುದಯ ಇದೆಯಲ್ಲ ಅನ್ನುವಂಥದ್ದನ್ನು ಕೇಳಿ ನಾನೂ ಕೂಡ ಹಾಗಾಗಬಹುದಲ್ಲ, ಹಾಗಾಗ್ತೀನಿ ಅನ್ನುವಂಥದ್ದು ಗಟ್ಟಿಯಾಗ್ತಾ ಹೋಗುತ್ತೆ. ಗುರುಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಆರೋಗ್ಯದ ವಿಚಾರದಲ್ಲಿ ಏರುಪೇರಾಗುವಂಥದ್ದು. ನಿನ್ನೆ ಚೆನ್ನಾಗಿದ್ನಲ್ಲ ಅಂತ ಕೇಳಿದರೆ ನಿನ್ನೆ ವಿಚಾರ ಬೇರೆ, ಇವತ್ತಿನ ಗ್ರಹಗತಿ, ಗ್ರಹಸ್ಥಿತಿ, ಇವತ್ತಿನ ಸಮಯ ಎಷ್ಟರ ಮಟ್ಟಿಗೆ ನಿಮ್ಮ ರಾಶಿಯ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಕೆಲ ವಿಚಾರಕ್ಕೆ ಪರಿಹಾರಕ್ಕಿಂತ ಪಶ್ಚಾತ್ತಾಪವೇ ಮುಖ್ಯ ಅಂತ ಹೇಳಿ ಅನಿಸುವಂಥದ್ದು. ಅಂತಹ ವಿಷಯಗಳಿದ್ದಾಗ ಸೂಕ್ಷ್ಮವಾಗಿ ಅದನ್ನು ಗಮನಿಸ್ಕೊಳ್ಳಿ ಅನ್ನುವಂಥದ್ದು. ಹಿಂದೆ ಮಾಡಿದಂತಹ ತಪ್ಪಿಗೆ ಇವತ್ತು ವಿಷಾದವನ್ನು ವ್ಯಕ್ತಪಡಿಸ್ತೀರಿ. ಅನಗತ್ಯವಾದಂತಹ ವಿಚಾರದಲ್ಲಿ ಚರ್ಚೆಯನ್ನು ಮಾಡಿ ಸಮಯವನ್ನೂ ಹಾಳು ಮಾಡಿಕೊಳ್ತೀರಿ. ಈ ದಿವಸ ಋಣಾತ್ಮಕವಾದಂತಹ ಸಮಸ್ಯೆಗಳೇ ನಿಮ್ಮನ್ನು ಹೆಚ್ಚಾಗಿ ಕಾಡುವಂಥದ್ದಾಗತ್ತೆ. ಮಧ್ಯಾಹ್ನದ ಹೊತ್ತಿಗೆ ಅನಿವಾರ್ಯವಾಗಿ ಪ್ರಯಾಣಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾದಂಥದ್ದು. ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಗೊಂದಲಗಳು, ಸವಾಲುಗಳು ಹೆಚ್ಚಾಗಿ ಕಾಡುವಂಥದ್ದಿರುತ್ತೆ. ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬುದಾಗಿ ಪ್ರಾರ್ಥಿಸಿ ಶುಭವಾಗಿ. ಧನುರ್ರಾಶಿ, ಕೆಲವರಿಗೆ ಮೇಲಧಿಕಾರಿಗಳ ಸಹಾಯ, ಅವರ ಕೃಪಾ ಕಟಾಕ್ಷ, ಹಾಗೆ ದೊಡ್ಡವರ ಒಂದು ಪ್ರಭಾವ, ಅವರ ಪರಿಚಯ, ಅವರಿಂದ ಹೇಳಿಸ್ತಕ್ಕಂತಹ ಒಂದು ವ್ಯವಸ್ಥೆ ಎಲ್ಲ ಇದ್ದರೂ ಕೂಡ ಗ್ರಹಗತಿಯ ಫಲದಿಂದ ತೊಂದರೆ ತಪ್ಪಿದ್ದಲ್ಲ ಅಂತ ಹೇಳಬೇಕು. ನಿಮ್ಮ ತಪ್ಪು ಮಾಹಿತಿ ಸಮಾಜಕ್ಕೆ ಅನರ್ಥವಾಗಿ ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥದ್ದು, ಇದು ಬೇಡವಾಗಿತ್ತು ನಿಮಗೆ. ಶುಭ ಸಮಾರಂಭಗಳಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಸಿದ್ಧತೆಗಳಲ್ಲಿ ನೀವಿರ್ತೀರಿ. ಪ್ರೇಮಿಗಳಿಗೆ ತುಂಬ ಅನುಕೂಲಕರವಾದಂತಹ ದಿವಸ. ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಮನೆಯಲ್ಲಿ, ಪೋಷಕರಲ್ಲಿ, ದೊಡ್ಡವರಲ್ಲಿ ಅಥವಾ ಸ್ನೇಹಿತರ ಮಧ್ಯದಲ್ಲಿ ಹೇಳಿಕೊಳ್ಬೇಕು. ಆಗ ಮಾತ್ರ ಅದಕ್ಕೆ ಪರಿಹಾರವನ್ನು, ಸೂಕ್ತ ಮಾರ್ಗವನ್ನು ಹುಡುಕಲಿಕ್ಕೆ ಸಹಾಯಕವಾಗುತ್ತೆ. ವ್ಯಾವಹಾರಿಕವಾಗಿ ತೊಂದರೆಯನ್ನು ಅನುಭವಿಸಬೇಕಾದಂತಹ ದಿವಸ ಇದು. ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ವಿದ್ಯೆಗೆ, ವಿವಾಹಕ್ಕೆ ಇದ್ದಂತಹ ಅಡ್ಡಿ, ಆತಂಕಗಳು, ಅಡಚಣೆಗಳು ನಿಧಾನವಾಗಿ ದೂರವಾಗತ್ತೆ ಅನ್ನುವಂತಹ ಸೂಚನೆ ಈ ದಿವಸ ನಿಮಗೆ ಸಿಕ್ಕತ್ತೆ. ದೊಡ್ಡವರ ಮಾರ್ಗದರ್ಶನ ತುಂಬ ಅಗತ್ಯವಾಗಿ ಬೇಕಾದಂಥದ್ದು. ಕುಟುಂಬ ಸದಸ್ಯರ ಬಂಧುತ್ವ ಅನ್ಯೋನ್ಯವಾಗಿರುತ್ತೆ. ಕುಟುಂಬದಲ್ಲಿ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಇರತಕ್ಕಂಥದ್ದು. ಹೊಸ ವ್ಯವಹಾರಗಳನ್ನು ಕುರಿತು ಚರ್ಚೆಯನ್ನು ನಡೆಸ್ತಕ್ಕಂತಹ ದಿವಸವಾಗುತ್ತೆ. ಯಾವುದೋ ಒಂದು ವ್ಯವಹಾರವನ್ನು ಮಾಡಬೇಕು, ಮನೆಯಲ್ಲಿ ಆ ವಿಚಾರವನ್ನು ಕೂತು ಪ್ರಸ್ತಾಪ ಮಾಡಿ ಇದನ್ನು ಮಾಡುವಂಥದ್ದು, ಹೇಗೆ, ಏನು, ಎತ್ತ, ಅದರ ಬಗ್ಗೆ ಸರಿಯಾದಂತಹ ಒಂದು ನಿರ್ಧಾರವನ್ನು ಎಲ್ಲರೂ ಸೇರಿ ಮಾಡುವಂಥದ್ದಾಗತ್ತೆ. ಮನಸ್ಸನ್ನು ಶುದ್ಧ ಮಾಡಿಕೊಳ್ಬೇಕು. ಮನಸ್ಸಿನಲ್ಲಿ ಯಾವುದೇ ರೀತಿಯ ಅಹಿತವಾದಂತಹ ಚಿಂತನೆಗಳು ಬರಬಾರ್ದು ಅನ್ನುವಂಥದ್ದು. ಮನೆಯಲ್ಲಿ ಆಕಸ್ಮಿಕವಾಗಿ ಅವಘಡ ಸಂಭವಿಸ್ಬೋದು, ಎಚ್ಚರಿಕೆ ಇರಲಿ. ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ಆಹಾರದ ಬಗ್ಗೆ ಎಚ್ಚರವನ್ನು ವಹಿಸಿ. ಅಲ್ಲಿ ಏನಾದರೂ ಎಚ್ಚರ ತಪ್ಪಿದ್ರಿ, ಬೇಜವಾಬ್ದಾರಿಯಿಂದ ಮನಸ್ಸಿಗೆ ಬಂದ ಹಾಗೆ ನಡ್ಕೊಂಡ್ರಿ, ದೊಡ್ಡ ಮಟ್ಟದ ತೊಂದರೆಯನ್ನು, ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತೆ. ಮನೆಯಲ್ಲಿ ವಿವಾಹದ ವಿಚಾರ ಪ್ರಸ್ತಾಪಕ್ಕೆ ಬರುವಂಥದ್ದಿದೆ. ಬೇರೆಯವರ ಆಶ್ರಯದಲ್ಲಿ ಇರುವವರೆಗೆ ಅದರ ಬೆಲೆ ನಿಮಗೆ ಗೊತ್ತಾಗದೇ ಇರತಕ್ಕಂತಹದ್ದು. ಎಷ್ಟರ ಮಟ್ಟಿಗೆ ನಿಮ್ಮನ್ನು ಕಾಪಾಡಿದ್ದಾರೆ, ರಕ್ಷಣೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ನೀವು ಪ್ರತ್ಯೇಕವಾದ್ರಿ, ಒಂಟಿಯಾದ್ರಿ, ಏಕಾಂಗಿ ಆದ್ರಿ, ಅದರ ಬೆಲೆ ಆಗುವಂತಹ ತೊಂದರೆಯನ್ನು ನೋಡಬೇಕಾಗತ್ತೆ. ಆಲಸ್ಯ ನಿಮಗೆ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಆದಾಯ ಅಥವಾ ಹಣ ಇದರ ಹಿಂದೆ ಹೋಗಿ ನಿಮ್ಮ ಗೌರವವನ್ನು ನೀವು ಹಾಳು ಮಾಡಿಕೊಳ್ತೀರಿ. ಗೌರವಯುತವಾದಂತಹ ಆದಾಯ ಬಂದರೆ, ಲಾಭ ಸಿಕ್ಕಿದರೆ ಅದು ಮೆಚ್ಚಬೇಕಾದಂಥದ್ದು. ಕೆಂಪು ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡೋದರಿಂದ
ತೊಂದರೆಯಾಗತ್ತೆ. ಅದರ ಬಗ್ಗೆ ಗಮನ ಇರಲಿ. ಹೊಸ ಸಾಧನೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ, ಗುರಿಯನ್ನು ತಲುಪೋದಕ್ಕಾಗೋದಿಲ್ಲ. ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳು, ಪೂರಕವಾದಂತಹ ಒಂದು ಆ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಮಕ್ಕಳ ಯಶಸ್ಸಿನ ಬಗ್ಗೆ ಗಮನ ಇರಲಿ ಅನ್ನುವಂಥದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಅಪಶಕುನಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಬೇರೆ ಬೇರೆ ಅನುಕೂಲತೆಗಳು ಇದ್ದರೂ ಕೂಡ ಮಾನಸಿಕವಾದಂತಹ ಅಸಮಾಧಾನ, ಕೊರತೆ ನಿಮಗೆ ಹೆಚ್ಚಾಗಿ ಕಾಡುವಂಥದ್ದಾಗತ್ತೆ. ಪ್ರಯಾಣವನ್ನು ಮಾಡಲೇಬೇಡಿ, ತುಂಬ ಅನಿವಾರ್ಯ, ತುಂಬ ಅಗತ್ಯ ಅನ್ನುವಂಥದ್ದಕ್ಕೆ ಆದ್ಯತೆ ನೀಡಿ. ದೈಹಿಕವಾಗಿ ಮಾನಸಿಕವಾಗಿ ಒತ್ತಡಗಳು ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ. ಇದು ನಿಮಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿರುತ್ತೆ. ಆದರೂ ಕೂಡ ಆ ಕ್ಷಣದಲ್ಲಿ ಏನೂ ಕೂಡ ಗೊತ್ತಾಗದೇ ಇರುವ ಹಾಗೆ ನಿಮ್ಮ ಜೀವನದಲ್ಲಿ ಈ ದಿವಸ ಕೆಲವು ಸಂದರ್ಭಗಳು ನಡೆದು ಹೋಗಬಹುದು ಅನ್ನುವಂಥದ್ದು. ಪ್ರೇಮಿಗಳಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳದಲೇ ಜಗಳಕ್ಕೆ ಅವಕಾಶಗಳಾಗತ್ತೆ. ಕೆಲಸದಲ್ಲಿ ಬೇಜವಾಬ್ದಾರಿತನವನ್ನು ಯಾವುದೇ ಕಾರಣಕ್ಕೂ ತೋರಿಸಬೇಡಿ. ಜವಾಬ್ದಾರಿಯಿಂದ ವರ್ತಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.